ಎಲ್ಲರಿಗೂ ಶರಣು. ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಕರ್ನಾಟಕದ ಹಿರಿಯ ವಕೀಲರಾದ ಮತ್ತು ಕಾನೂನು ಬಗ್ಗೆ ಅಪಾರವಾದ ತಿಳುವಳಿಕೆ ಇರುವಂಥ ಹೈಕೋರ್ಟ್ ವಕೀಲರು ಹನುಮಂತರಾಯರು ಅಂತಂದರೆ ಅವರು ಈ ಕರ್ನಾಟಕದ ಏನು ಒಂದು ವಕೀಲ ವೃತ್ತಿ ಇದೆ ಅದರಲ್ಲೇ ಭಾಳ ದೊಡ್ಡ ಅಗ್ರಗಣ್ಯ ಹೆಸರು ಅವ್ರದ್ದು. ಅಂಥವರು RSS ಬಗ್ಗೆ ಒಂದು ಲೇಖನ ಬರೆದಿದ್ದಾರೆ. ಅದನ್ನು ನಾನಿವತ್ತು ನಿಮ್ಮ ಮುಂದೆ ಓದ್ತೀನಿ. ವಿಶ್ಲೇಷಣೆ, ಅದು ಪ್ರಜಾವಾಣಿಲಿ ಬರುವಂಥ ಒಂದು ಕಾಲಮ್ಮು. ಆ ವಿಶ್ಲೇಷಣೆ ಕಾಲಮಲ್ಲಿ ಕಾನೂನಿನ ಕಣ್ಣಲ್ಲಿ RSS ಹನುಮಂತರಾಯ ಬರೆದಿರೋರು ವಕೀಲರಾದ ಹನುಮಂತರಾಯರು. RSS ಸರಸಂಚಾಲಕ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವ ಪತ್ರ ಸಂಘದ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆಗಳಿಗೆ ಕಾರಣ ಆಗುವಂತಿದೆ. ಪ್ರಿಯಾಂಕ್ ಅವರ ಆರೋಪಗಳನ್ನು ಕಾನೂನಿನಲ್ಲಿ ನಿಕಷದಲ್ಲಿಟ್ಟು ಪರಿಶೀಲಿಸಿದರೆ ಅವುಗಳ ಅಸ್ತಿತ್ವವೇ ಪ್ರಶ್ನಾರ್ಹವೆನಿಸುತ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSS ಅಸ್ತಿತ್ವವನ್ನೇ ಅಲುಗಾಡಿಸುವಂತೆ ಕಾಣುವ ಪತ್ರವೊಂದನ್ನು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು RSS ಸರಸಂಚಾಲಕ ಮೋಹನ್ ಭಾಗವತ್ ಅವರಿಗೆ ಬರೆದಿದ್ದಾರೆ. RSS ಸಂಸ್ಥೆಯ ಸಂಯೋಜನೆ, ವ್ಯವಸ್ಥೆ, ಸಂಘಟನಾ ವಿಧಾನ ಮತ್ತು ರಚನಾ ಕ್ರಮಗಳು ದುರ್ಬಲವಾಗಿವೆ ಎಂದು ಪುಷ್ಟೀಕರಿಸುವ ಅಂಶಗಳನ್ನು ತಮ್ಮ ಪತ್ರದಲ್ಲಿ ಮುನ್ನೆಲೆಗೆ ಎಳೆದು ತಂದವರಂತೆ ಪ್ರಿಯಾಂಕ್ ಕಾಣಿಸಿಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಮಟ್ಟಿನ ವಿವರಕ್ಕೆ ಹೋಗುವುದಾದರೆ, ಸಂಘದ ನೋಂದಣಿ, ಆರ್ಥಿಕ ಪಾರದರ್ಶಕತೆ ಬ್ರ್ಯಾಕೆಟಲ್ಲಿ ದೇಣಿಗೆ ಸಂಗ್ರಹ, ಆದಾಯ ತೆರಿಗೆ ಪಾವತಿ, ಸಂಘದ ನಾಯಕರ ಹೊರದೇಶಗಳ ಪ್ರವಾಸ ರೂಪದ ಚಲನವಲನಗಳು, ಆಂತರಿಕ ಚಟುವಟಿಕೆಗಳು ಮತ್ತು ಆಡಳಿತ ಸಿಬ್ಬಂದಿಯ ವಿವರಗಳ ಬೇಡಿಕೆಯು ಪತ್ರದಲ್ಲಿ ಅಡಕವಾಗಿದೆ. ಇವೆಲ್ಲವೂ RSSನ ಉನ್ನತ ಗಾತ್ರ, ಉತ್ತುಂಗ ಶಿಖರಗಳು, ಉದಾತ್ತ ಧ್ಯೇಯಗಳನ್ನು ಕುರಿತು ಹೇಳುತ್ತಾ ಸಂಘ ತನ್ನ ರುಜುತ್ವ ಕಾಪಾಡಿಕೊಂಡಿಲ್ಲ ಎಂಬ ಅರ್ಥ ಉಂಟಾಗುವಂತೆ ಪ್ರಿಯಾಂಕ್ ನೋಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಅವರ ಸುದೀರ್ಘ ಒಕ್ಕಣಿಕೆ ಬರೀ ಒಂದು ಪತ್ರವಾಗಿ ಕಾಣದೆ ಲೀಗಲ್ ನೋಟಿಸ್, ಲಾಯರ್ ನೋಟಿಸ್ ಎಲ್ಲ ಲಕ್ಷಣಗಳನ್ನು ಹೊಂದಿದೆ. ಮೊದಲನೆಯದಾಗಿ, ಇಂತಹ ಪತ್ರವನ್ನು ಅರ್ಥಾತ್ ನೋಟಿಸನ್ನು ಕೊಡಲು ಇವರಿಗೆ ಇರಬಹುದಾದ ಹಕ್ಕು ಅಥವಾ ಇರಬಹುದಾದ ಅಂಗೀಕೃತ ಸ್ಥಾನವೇನು, ಭಾಷೆಯಲ್ಲಿ ಲೋಕಸ್ ಸ್ಟ್ಯಾಂಡಿ ಅಂತಾರಂತೆ, ಎಂಬುದನ್ನು ಚರ್ಚೆಗೆ ಒಳಪಡಿಸಬೇಕು. ಕಾರಣ, ಇಂಥದ್ದನ್ನು ಆದಾಯ ತೆರಿಗೆ ಇಲಾಖೆ, ಉಪನೋಂದಣಾ ಅಧಿಕಾರಿಗಳು ಇಲ್ಲವೇ ನ್ಯಾಯಾಲಯಗಳು ಸ್ವಯಂ ಪ್ರೇರಿತವಾಗಿ ಮಾತ್ರ ಮಾಡಲು ಸಾಧ್ಯ. ಆದರೆ ಪ್ರಿಯಾಂಕ್ ಅವರ ವರ್ತನೆ ಇವೆಲ್ಲವುಗಳ ಕಾರ್ಯವ್ಯಾಪ್ತಿಯನ್ನು ಕಿತ್ತುಕೊಂಡಂತೆ ಇಲ್ಲವೇ ಅತಿಕ್ರಮಿಸಿದಂತಾಗಿದೆ. ಮಾತ್ರವಲ್ಲ, ಅವರು ಈ ರೀತಿಯಲ್ಲಿ ಪ್ರಶ್ನಿಸುವ ಯಾವುದೇ ಅಂಗೀಕೃತ ಸ್ಥಾನವನ್ನು ಹೊಂದಿಲ್ಲ ಎಂಬುದನ್ನು ಎತ್ತಿ ಸಾರುತ್ತದೆ. ಈ ರೀತಿಯ ಪತ್ರವೊಂದನ್ನು ಪ್ರಿಯಾಂಕ್ ಅವರು ಭಾಗವತ್ ಅವರಿಗೆ ಕಳುಹಿಸದೆ ನೇರವಾಗಿ ಸಂಬಂಧಪಟ್ಟ ಇಲಾಖೆಯವರಿಗೆ ಬರೆಯಬಹುದಿತ್ತು. ಈ ರೀತಿ ಸ್ವಯಂಕೃತವಾಗಿ ಮಾಡಲು ಕಾನೂನಿನ ಚೌಕಟ್ಟಿನಲ್ಲಿ ಸಾಧ್ಯವೂ ಇತ್ತು. ಮಾಹಿತಿ ಹಕ್ಕು ಕಾಯ್ದೆ RTI ಅಡಿ ಎಲ್ಲ ವಿಚಾರಗಳನ್ನು ತಲಸ್ಪರ್ಶಿಯಾಗಿ ಕಲೆ ಹಾಕಿ ಸಂಬಂಧಪಟ್ಟವರಿಗೆ ದೂರು ಕೊಟ್ಟು ಪ್ರವೃತ್ತರಾಗಬಹುದಿತ್ತು. ಹಾಗೆ ಮಾಡಿದ್ದರೆ ಅದು ಸಮಂಜಸವಾಗಿ ಕಾಣುತ್ತಿತ್ತು. ಆದರೆ ಈ ಪತ್ರದಲ್ಲಿ ಹಲವು ಬಾರಿ RSSನ ಜಾತಕವನ್ನೇ ಜಾಲಾಡುವ ಪ್ರಯತ್ನ ನಡೆಸಲಾಗಿದೆ. ಅಹಂಭಾವ ತುಂಬಿದ ತಿರಸ್ಕಾರ, ಲಾಫ್ಟಿ ಕಂಟೆಂಪ್ಟ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಮತ್ತು ದೊಡ್ಡಸ್ತಿಕೆಯ ಸುಪ್ರಸನ್ನತೆ ಈ ಪತ್ರದಲ್ಲಿ ವ್ಯಕ್ತವಾಗುತ್ತದೆ. ಸಂಘವು 100 ವರ್ಷಗಳಷ್ಟು ಹಿಂದೆಯೇ ನೋಂದಣಿಯಾಗಿರುವುದು ಸರ್ಕಾರಿ ದಾಖಲೆಗಳಲ್ಲಿ ವಿಧಿವತ್ತಾಗಿಯೂ ಸತ್ಯಾಸತ್ಯ ವಿಚಾರವಾಗಿಯೂ ಇರುವುದನ್ನು ಕಾಣಬಹುದು. ಮಹಾರಾಷ್ಟ್ರದಲ್ಲಿ 2019ರಲ್ಲಿ ಜನಾರ್ದನ್ ಎಂಬುವರು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಸೊಸೈಟಿ ಇವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನಲ್ಲಿ ಚಾರಿಟಬಲ್ ಸೊಸೈಟಿ ಒಂದನ್ನು ನೋಂದಣಿ ಮಾಡಿಕೊಡುವಂತೆ ಮನವಿ ಸಲ್ಲಿಸಿದ್ದರು. ಈ ಮನವಿ ಪತ್ರಕ್ಕೆ ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಇತರ ಅಗತ್ಯ ಕಾಗದ ಪತ್ರಗಳನ್ನು ಲಗತ್ತು ಮಾಡಿ ಹಾಜರುಪಡಿಸಿದ್ದರು. ಆದರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಸೊಸೈಟಿಯವರು ಇದನ್ನು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860 ಸೆಕ್ಷನ್ 3A ಅಡಿಯಲ್ಲಿ ನೋಂದಣಿ ಮಾಡಲು ತಿರಸ್ಕರಿಸಿದ್ದರು. ತಿರಸ್ಕಾರಕ್ಕೆ ಕೊಟ್ಟ ಕಾರಣ ಈ ಸಂದರ್ಭದಲ್ಲಿ ಮುಖ್ಯವಾದುದು ಅದೆಂದರೆ, ಅದಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ
ನೋಂದಣಿಯಾದ ಸಂಸ್ಥೆಯಾಗಿತ್ತು. ಪುನಃ ಅದೇ ಹೆಸರಿನಲ್ಲಿ ಮತ್ತೊಂದು ಸಂಘ ಅಥವಾ ಸಂಸ್ಥೆ ರೂಪ ತಾಳುವ ಕುರಿತು ಸೆಕ್ಷನ್ 3A ನಿರ್ಬಂಧ ಇರುವುದನ್ನು ಮನಗಾಣಿಸಲಾಯಿತು. ಇದನ್ನು ಪ್ರಶ್ನಿಸಿ ಜನಾರ್ದನ ಅವರು ಹೈಕೋರ್ಟ್ ಮೆಟ್ಟಲೇರಿದ್ದರೂ ಯಶಸ್ಸು ಕಾಣಲಿಲ್ಲ. ಹಠಕ್ಕೆ ಬಿದ್ದ ಅವರು ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿಬಿಟ್ಟರು. ಆದರೆ ಸುಪ್ರೀಂ ಕೋರ್ಟ್ ಪ್ರಾರಂಭಿಕ ಹಂತದಲ್ಲೇ ಅರ್ಜಿಯನ್ನು ಸಾರಾಸಗಟಾಗಿ ತಿರಸ್ಕರಿಸಿತು. ಇದು RSSನ ನೋಂದಣಿಯನ್ನು ಎಂದೆಂದಿಗೂ ಭದ್ರಗೊಳಿಸಿತು. ಸಾಬೀತುಪಡಿಸುವ ವಿಚಾರದಲ್ಲಿ ಸತ್ಯದ ತೋರಿಕೆಯೇ ರುಜುವಾತಾಗುವುದಿಲ್ಲ. ವೆರಿ ಸಿಮಿಲಿಟ್ಯೂಡ್ ಇಸ್ ನಾಟ್ ಪ್ರೂಫ್ ಎಂಬ ಮಾತು ನ್ಯಾಯಾಲಯಗಳಲ್ಲಿ ಅನಿವಾರ್ಯವಾಗಿ ಬಳಕೆಯಾಗುತ್ತದೆ. ಈ ಮಾತನ್ನು ಇಲ್ಲಿ ಎಳೆದು ತರುತ್ತಿರುವ ಕಾರಣ ಪ್ರಿಯಾಂಕ್ ಖರ್ಗೆಯವರ ಪತ್ರದಲ್ಲಿ ಗುರುದಕ್ಷಿಣೆ ಬಹಳ ಮುಖ್ಯವಾಗಿ ಪ್ರಸ್ತಾಪವಾಗಿದೆ. ಸಂಘಕ್ಕೆ ಪ್ರತಿ ವರ್ಷ ಗುರುದಕ್ಷಿಣೆ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಸಂದೇಯವಾಗುತ್ತಿದ್ದರೂ ಆದಾಯ ತೆರಿಗೆ ರೂಪದಲ್ಲಿ ಬಿಡಿಗಾಸು ಕೂಡ ಸರ್ಕಾರದ ಬೊಕ್ಕಸಕ್ಕೆ ಬೀಳದಿರುವ ವಿಚಾರವನ್ನು ಒತ್ತಿ ಹೇಳಲಾಗಿದೆ. ಈ ಆಪಾದನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ RSS 100 ವರ್ಷಗಳಷ್ಟು ದೀರ್ಘಾವಧಿಯಿಂದ ಸರ್ಕಾರಕ್ಕೆ ಆದಾಯ ತೆರಿಗೆ ಪಾವತಿ ಮಾಡದೆ ವಂಚಿಸಿದೆ ಎನ್ನುವ ಧ್ವನಿ ಹೊರಡುತ್ತದೆ. ಗುರುದಕ್ಷಿಣೆ ಪಡೆದ ಮೇಲೆ ಲೆಕ್ಕಪತ್ರಗಳನ್ನು ಒದಗಿಸಲು ಮುಂದೆ ಬಾರದೆ ಇರುವ ವಿಚಾರವನ್ನೇ ಬಹುದೊಡ್ಡದು ಮಾಡಿ 1994ರಲ್ಲಿ ಬಾಂಬೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯೊಂದನ್ನು ಸಲ್ಲಿಸಲಾಗಿತ್ತು. ಆ ಕೇಸ್ ಹೆಸರು ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ವರ್ಸಸ್ RSS ಎಂದೇ ಹೆಸರುವಾಸಿಯಾಗಿದೆ. ಅದರ ಸುದೀರ್ಘ ವಿಚಾರಣೆಯ ಹಂತದಲ್ಲಿ ಬಾಂಬೆ ಹೈಕೋರ್ಟ್ ವಿಷಯ ವಸ್ತುವಿನ ಎಲ್ಲ ಮಗ್ಗಲುಗಳನ್ನು ಕೂಲಂಕುಷವಾಗಿ ಪರಿಗಣಿಸಿ RSS ಆದಾಯ ತೆರಿಗೆಯಿಂದ ವಿನಾಯಿತಿ ಹೊಂದಿರುವುದು ಸರಿಯಾದ ಕ್ರಮದಲ್ಲಿದೆ ಮತ್ತು ಅದರ ಪಾಲನೆಯೂ ದೋಷರಹಿತವಾಗಿದೆ ಎಂದು ಮುದ್ರೆ ಒತ್ತಿತ್ತು. ಕೆಲವು ನಿರ್ದಿಷ್ಟ ಕಾರಣಗಳಿಂದ ನಿರ್ದಿಷ್ಟ ಸಂಸ್ಥೆಗಳನ್ನು ಆದಾಯ ತೆರಿಗೆ ಪಾವತಿಯಿಂದ ಹೊರಗಿಡುವುದಕ್ಕೆ ಆದಾಯ ತೆರಿಗೆ ಕಾಯ್ದೆಯಲ್ಲಿ ಸ್ಪಷ್ಟ ಅವಕಾಶವಿದೆ ಎಂಬುದನ್ನು ವಿಶದಪಡಿಸಿತ್ತು. ಇಲ್ಲಿ ಗಮನಿಸಬೇಕಾದ ವಿಶೇಷ ಸಂಗತಿ ಎಂದರೆ ಆ ತೀರ್ಪಿನ ವಿರುದ್ಧ ಆದಾಯ ತೆರಿಗೆ ಇಲಾಖೆ ಸುಪ್ರೀಂ ಕೋರ್ಟ್ನಲ್ಲಿ ವಿಶೇಷ ಮೇಲ್ಮನವಿ ಸಲ್ಲಿಸುವ ಧೈರ್ಯವನ್ನೇ ಮಾಡಲಿಲ್ಲ. ಸಂಘ, ಒಕ್ಕೂಟ ಮತ್ತು ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಮೂಲಭೂತ ಹಕ್ಕನ್ನು ಸಂವಿಧಾನದ 19(1)A ಅಡಿಯಲ್ಲಿ ಸಂವಿಧಾನ ದತ್ತವಾಗಿ ಕೊಡಮಾಡಲಾಗಿದೆ. ಹಾಗೆಯೇ ಸಂಘ, ಒಕ್ಕೂಟ ಮತ್ತು ಸಹಕಾರಿ ಸಂಘಗಳನ್ನು ಸ್ಥಾಪಿಸುವ, ನಡೆಸುವ ಅಥವಾ ಅಂಥ ಸ್ಥಾಪಿತವಾದ ಸಂಘ ಸಂಸ್ಥೆಯು ತನ್ನ ವ್ಯವಹಾರಗಳನ್ನು ಮುಕ್ತಾಯಗೊಳಿಸುವ ಹಕ್ಕುಗಳು ತನ್ನಿಂದ ತಾನೇ ಅಸ್ತಿತ್ವದಲ್ಲಿವೆ. ಅರ್ಥಾತ್ ಇಂತಹ ಸಂಘ ಸಂಸ್ಥೆ ಒಕ್ಕೂಟಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಎಂದು ಹೇಳಿಲ್ಲ. ಸಂಘಟನಾತ್ಮಕವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಸಂಪರ್ಕ, ಸಂವಾದ, ಅಭ್ಯಾಸ, ವರ್ಗ ಕಾರ್ಯಾಗಾರ, ವಿಕಾಸ ವರ್ಗ ಇತ್ಯಾದಿಗಳನ್ನು ಖಾಸಗಿ ಸಂಘ ಸಂಸ್ಥೆ ಒಕ್ಕೂಟದ ಅಡಿಯಲ್ಲಿ ನಡೆಸಲು ಸಂಘವು ಸ್ವತಂತ್ರ ಹೊಂದಿದೆ. ನ್ಯಾಯ ಕಾಯ್ದೆ 1882, ಸಂಘಗಳ ನೋಂದಣಿ ಕಾಯ್ದೆ 1860 ಇದಕ್ಕೆ ಅವಕಾಶ ಮಾಡಿಕೊಟ್ಟಿವೆ. ಹಾಗಾಗಿ ನೋಂದಣಿ ಎನ್ನುವುದು ಐಚ್ಛಿಕ ವಿಷಯವಾಗಿಯೇ ಉಳಿದಿದೆ. ಆದಾಗ್ಯೂ ಈ ರೀತಿ ಆಸ್ತಿ ಹೊಂದಿದ ಸಂಘ ಸಂಸ್ಥೆಗಳು ತಮ್ಮ ವೈಚಾರಿಕ ವಿಷಯಗಳ ಪ್ರಚಾರ ಇತ್ಯಾದಿಗಳನ್ನು ನೋಂದಣಿ ಇಲ್ಲದಂತಹ ಖಾಸಗಿ ಸಂಘ ಸಂಸ್ಥೆ ಒಕ್ಕೂಟ ನೋಂದಣಿ ರಹಿತವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ. ಖಾಸಗಿ ಸಂಘ ಸಂಸ್ಥೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ, ಜಿಲ್ಲಾ, ತಾಲೂಕು ಅಥವಾ ಶಾಖಾ ಮಟ್ಟದಲ್ಲಿ ಶಾಶ್ವತ ಸಂಖ್ಯೆ ಪಾನ್ ನಂಬರ್ ಹೊಂದಿ ವಾರ್ಷಿಕ ಲೆಕ್ಕಪತ್ರ ವ್ಯವಹಾರ ಮಾಡಲು ಕೂಡ ಅವಕಾಶವಿದೆ. ಆದರೆ ಸರ್ಕಾರಿ ಸವಲತ್ತು ಬೇಕೆಂದಾಗ ನೋಂದಣಿಯನ್ನು ಕಡ್ಡಾಯ ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆಯವರ ಪತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರು ಬಳಸಿರುವ ಪದಗಳಲ್ಲಿ ತಮಗೆ ಬೇಕಾದ ಅರ್ಥಗಳನ್ನು ಕಲ್ಪಿಸಿಕೊಂಡಿರುವಂತಿದೆ. ಅವರು ತಮ್ಮ ಮಾತುಗಳನ್ನು ಅತಿಶಯಗೊಳಿಸಲು ಹಾಗೆಲ್ಲ ಹೇಳಿದ್ದಾರೆ ಎಂದು ನಾವು ಭಾವಿಸಬಹುದು. ಆದರೆ ಇವರ ಮುಂದುವರಿದ ಪತ್ರಿಕಾ ಹೇಳಿಕೆಗಳನ್ನು ನೋಡಿದರೆ ಈ ವಿಚಾರದಲ್ಲಿ ಅವರು ಇನ್ನೂ ಮುಂದುವರಿಯುವ ಇಂಗಿತ ವ್ಯಕ್ತಗೊಳಿಸಿರುವುದು ಕಂಡುಬರುತ್ತದೆ. ಹಾಗಾದಲ್ಲಿ ಅವರು ತಮ್ಮನ್ನೇ ತಾವು ಸೋಲಿಸಿಕೊಳ್ಳಬಹುದೇನೋ. ಪತ್ರದ ವಿಷಯಗಳನ್ನು ಎಷ್ಟೇ ಸೂಕ್ಷ್ಮವಾಗಿ ಗಮನಿಸಿದರೋ ಅಲ್ಲಿ ವಾಸ್ತವ ಸಂಗತಿಗಳನ್ನು ಕುರಿತು ವಿವಾದಾಂಶಗಳಾಗಲಿ, ಇಶ್ಯೂ ಆಫ್ ಫ್ಯಾಕ್ಟ್ಸ್ ಅಥವಾ ಕಾನೂನನ್ನು ಕುರಿತ ವಿವಾದಾಂಶಗಳಾಗಲಿ, ಇಶ್ಯೂ ಆಫ್ ಲಾ ಕಂಡುಬರುವುದಿಲ್ಲ. RSS BJPಯನ್ನು ಎಲ್ಲ ಬಾಬತುಗಳಲ್ಲಿ ಮುಕ್ತವಾಗಿ ಬೆಂಬಲಿಸುತ್ತದೆ ಎನ್ನುವುದು ಜನಜನಿತ ಅಭಿಪ್ರಾಯ. ಕಾಂಗ್ರೆಸ್ ಪಕ್ಷ ಇದನ್ನು ಎಲ್ಲ ಸಂದರ್ಭಗಳಲ್ಲಿ ಜಗಜ್ಜಾಹೀರುಗೊಳಿಸಿರುವುದು ಅಷ್ಟೇ ಜನಜನಿತ. ಹೀಗಾಗಿ ರಾಜಕಾರಣಿಗಳು ತಮ್ಮ ಹಿತಾಸಕ್ತಿಗಾಗಿ ಧರ್ಮವನ್ನು
ತಮ್ಮ ಪಾಲಿನ ಆಡಂಬೋಲ ಆಗಿಸಿಕೊಂಡಿದ್ದಾರೆ. ಈ ಪರಿಧೆಯಿಂದ RSS ಅನ್ನು ಹೊರಗಿಟ್ಟು ಪ್ರಿಯಾಂಕರ್ಗೆ ಮಾಡುತ್ತಿರುವ ಆರೋಪಗಳನ್ನು ನಿಕಷಕ್ಕೆ ಒಳಪಡಿಸಿದರೆ ಪತ್ರದಿಂದ ಉದ್ಭವಿಸುವ ವಿಷಯಗಳಲ್ಲಿ ಸಂಭವನೀಯತೆ ಪ್ರಿಪರೇಟರೆನ್ಸ್ ಆಫ್ ಪ್ರಾಬಬಿಲಿಟಿ ಪ್ರಾಬಲ್ಯ RSS ಪರವಾಗಿಯೇ ಹೆಚ್ಚು ತೂಗುತ್ತದೆ. ಲೇಖಕ ಹೈಕೋರ್ಟ್ನ ಹಿರಿಯ ವಕೀಲ ಹನುಮಂತರಾಯ. ನೋಡಿದ್ರಲ್ಲ, ಇವತ್ತಿನ ಪ್ರಜಾವಾಣಿ ವಿಶ್ಲೇಷಣೆ ವಿಭಾಗದಲ್ಲಿ ಹಿರಿಯ ವಕೀಲರಾದ ಹನುಮಂತರಾಯ ಅವರು ಅವರ ಕಾನೂನು ಅರಿವನ್ನು ಬಳಸಿ ಅವರು ಲೇಖನ ಬರೆದಿದ್ದಾರೆ. ಇದ್ರ ಬಗ್ಗೆ ನನ್ನ ಅನಿಸಿಕೆ ಅಭಿಪ್ರಾಯ ತಿಳಿಸೋದಕ್ಕಿಂತ ಕನ್ನಡ ಚಿಂತಕ ಜಗತ್ತಿನ ಅನುಭವಿ ಚಿಂತಕರಾದ ಅಗ್ನಿಶ್ರೀಧರ್ ಅವರು RSS ಬಗ್ಗೆ ಇರ್ಬೋದು ಮತ್ತು ಹನುಮಂತರಾಯರ ಬಗ್ಗೆ ಇರ್ಬೋದು ಅಪಾರವಾದಂಥ ಚಿಂತನೆ ಮತ್ತು ಈ ಎಲ್ಲವನ್ನೂ ಗಮನಿಸಿರುವಂಥ ಒಂದು ಚಿಂತಕರಾಗಿರೋದ್ರಿಂದ ಅವರು ನಮ್ಮ ಚಾನಲ್ನಲ್ಲಿ ಇದೇ ಸೋಮವಾರ ಅವರ ಅಭಿಪ್ರಾಯನ ತಿಳಿಸ್ತಾರೆ. ಶರಣು, ಥ್ಯಾಂಕ್ ಯು.